Hi dear students. So ನಾವು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸಲ್ಲಿ ಪ್ರಾಬ್ಲಮ್ಸನ್ನು ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 10ಅನ್ನು ಸೊಲ್ಯೂಷನ್ ಮಾಡ್ತಾಯಿದ್ದೀವಿ. 10 ಮತ್ತು ಇನ್ನು ಬೇರೆ ಪ್ರಾಬ್ಲಮ್ಸನ್ನು ಕವರ್ ಮಾಡ್ತಾಯಿದ್ದೀವಿ. ಸೊ ಮಿಸ್ಟರ್ ಜೆ ಪಿ ಎಸ್ಟಿಮೇಟ್ಸ್ ಈಸ್ ಕರೆಂಟ್ ಇನ್ಕಮ್ ಫಾರ್ ದ ಫೈನಾನ್ಷಿಯಲ್ ಇಯರ್ 2018-19 ಆಸ್ ಫಾಲೋಸ್. ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ 8,49,500. Capital gain short term, not from securities 48,000. Income from other sources 26,000. Total income 9,23,500 ಇದೆ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಮೆಡಿಕಲ್ ಇನ್ಶೂರೆನ್ಸ್ ಮಾಡಿದ್ದಾರೆ 500. ಟೋಟಲ್ ಇನ್ಕಮ್ 9,23,000 ಆಯಿತು. He has taken a life insurance policy on his own life and of which annual premium is rupees 50,000. ಸೊ ಇವರು ಒಂದು LIC ಪಾಲಿಸಿ ಮಾಡಿಸಿದ್ದಾರೆ. ಆ LIC ಪಾಲಿಸಿಗೆ 50,000 ಪೇ ಮಾಡಿದ್ದಾರೆ. ಸೊ ಅದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಬರುತ್ತೆ. ದೆನ್ ಟ್ಯಾಕ್ಸ್ ವಿಲ್ ಬಿ ಡಿಡಕ್ಟೆಡ್ ಅಟ್ ಸೋರ್ಸ್ rupees 1,584. ಸೊ TDS 1,584 ಮಾಡಿದ್ದಾರೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕ್ಲೂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಇನ್ಕ್ಲೂಡ್ಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಹೇಳಿದ್ದಾರೆ, ಅದು ಇನ್ಕ್ಲೂಡ್ ಆಗಿದೆ ಅಂತ. ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಫೈಂಡ್ ಔಟ್ ಇನ್ಸ್ಟಾಲ್ಮೆಂಟ್ಸ್. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟು ಮತ್ತು ಇನ್ಸ್ಟಾಲ್ಮೆಂಟ್ಸ್, ಅಡ್ವಾನ್ಸ್ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ನಾವು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಮಾಡೋಣ. ಅವರೇ ಕೊಟ್ಟಿದ್ದಾರೆ, ಬಟ್ ಈ ಅಡ್ಜಸ್ಟ್ಮೆಂಟ್ಸು ಇದನ್ನು ಡಿಡಕ್ಟ್ ಮಾಡಿಲ್ಲ, ಹಂಗಾಗಿ ಮಾಡ್ಕೋಬೇಕು ನಾವು. ಪರ್ಟಿಕ್ಯುಲರ್ಸ್ ಅಮೌಂಟ್, ಗ್ರಾಸ್ ಟೋಟಲ್ ಇನ್ಕಮ್ 9,23,500 ಇಲ್ಲಿದೆಲ್ವಾ. ಗ್ರಾಸ್ ಟೋಟಲ್ ಇನ್ಕಮ್ 9,23,500. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C 50,000 ಇದೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಇಲ್ಲಿ ಮಾಡಿದ್ದಾರೆ 500. ಟೋಟಲ್ 50,500. ಟೋಟಲ್ ಇನ್ಕಮ್ 8,73,000. ಇದರಲ್ಲಿ ಕಂಪ್ಯೂಟೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಆನ್ ಫಸ್ಟ್ 2,50,000 nil. ನೆಕ್ಸ್ಟ್ 2,50,000 5%, 12,500. ಆನ್ ಬ್ಯಾಲೆನ್ಸ್ 3,73,000 into 20%, 74,600. ಟೋಟಲ್ 87,100. Add surcharge nil, 71,100. Add health and education is 87,100 into 4%, 3,484. Total tax liability 90,584 ಆಗುತ್ತೆ. ಇದರಲ್ಲಿ ಲೆಸ್ TDS 1,584. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ 89,000. ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ 89,000. ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ನೋಡೋಣ. ಕಂಪ್ಯೂಟೇಷನ್ ಆಫ್ ಅಮೌಂಟ್ ಪೇಯಬಲ್ ಆಸ್ ಅಡ್ವಾನ್ಸ್ ಟ್ಯಾಕ್ಸ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್. ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಪ್ ಟು 15 June 2018, 89,000 into 15%, 13,350. Second installment up to 15/9/2018, 89,000 into 30%, 26,700. Then up to 15 December 2018, 89,000 into 30%, 26,700. And last installment up to 15th March 2019, 89,000 into 25%, 22,250. ಅರ್ಥ ಆಯ್ತಾ? ಸೊ ಇಷ್ಟ ಇದು ಆನ್ಸರು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಪ್ರಾಬ್ಲಮ್ ನಂಬರ್ 11. ಮಿಸ್ಟರ್ ಅಜಯ್ ಹ್ಯಾಸ್ ದ ಫಾಲೋಯಿಂಗ್ ಎಸ್ಟಿಮೇಟೆಡ್ ಇನ್ಕಮ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್ 18-19. ಸೊ ಮಿಸ್ಟರ್ ಅಜಯ್ ಇಲ್ಲೂ ಕೂಡ ಇಂಡಿವಿಜುವಲ್ ಆಯಿತು. ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸಬಲ್ 4,90,000. ಇನ್ಕಮ್ ಫ್ರಮ್ HP ಟ್ಯಾಕ್ಸಬಲ್ 1,20,000. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಟ್ಯಾಕ್ಸಬಲ್ 30,000. ಸೊ ಇಲ್ಲಿ ಮೂರು
ಇನ್ಕಮ್ಸನ್ನು ಕೊಟ್ಟಿದ್ದಾರೆ. 3 ಹೆಡ್ಸ್ ಆಫ್ ಇನ್ಕಮ್. ಕ್ಯಾಲ್ಕುಲೇಟ್ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ಸ್ ಅಂತ. ಸೊ ಇದರಲ್ಲಿ ಫಸ್ಟು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಇನ್ಕಮ್ ಫ್ರಮ್ ಬಿಸ್ನೆಸ್ 4,90,000 ಇಲ್ಲಿದೆ. ಇನ್ಕಮ್ ಫ್ರಮ್ HP 1,20,000 ಇಲ್ಲಿದೆ. ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 30,000 ಇಲ್ಲಿದೆ. ಸೊ ಟೋಟಲ್ 6,40,000 ಆಗುತ್ತೆ. ಡಿಡಕ್ಷನ್ಸ್ ಯಾವುದೂ ಇಲ್ಲ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅವು ಯಾವುದೂ ಇಲ್ಲ. ಹಂಗಾಗಿ ಟ್ಯಾಕ್ಸ್ ಪೇಯಬಲ್ಲು 6,40,000 ಬರುತ್ತೆ. ಟೋಟಲ್ ಇನ್ಕಮ್, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 6,40,000 ಆಗುತ್ತೆ. ಸೊ ಇದಕ್ಕೆ ಟ್ಯಾಕ್ಸ್ ಲಯಬಿಲಿಟಿ ನೋಡೋಣ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. particulars amount on first 2,50,000 nil. Next rupees 2,50,000 into 5% 12,500. On balance 1,40,000 into 20%. ಯಾಕಂದರೆ ಇಲ್ಲಿ ಇರೋದೇ 6,40,000, ಇಲ್ಲೇ 5,00,000 ಆಯಿತು. ಬ್ಯಾಲೆನ್ಸ್ 1,40,000 into 20% 28,000 ಆಯಿತು. ಟೋಟಲ್ 40,500. ಆ್ಯಡ್ ಸರ್ಚಾರ್ಜ್ ನಿಲ್ 87,100. Add health and education cess 40,500 into 4% 1,620. So total tax liability 42,120. Advance tax nodana. Computation of amount payable as advance tax in each installment. Particulars amount. So first installment 15 June 2018 42,120 into 15% 6,318. Second installment 15/9/2018 42,120 into 30% 12,636. So third installment up to 15 December 2018 42,120 into 30% 12,636. So fourth installment 15th March 2019 42,120 into 25% 10,530. ಅರ್ಥ ಆಯ್ತಾ? ಸೊ ಇದಿಷ್ಟು ಸಿಂಪಲ್ ಪ್ರಾಬ್ಲಮ್ಸು.